ಕೈಗಾರಿಕೋದ್ಯಮಿ ರತನ್ ಟಾಟಾ ಬಿಲ್ನಲ್ಲಿ ಏನಿದೆ ಗೊತ್ತಾ? ಯಾರ್ಯಾರ ಹೆಸರಿನಲ್ಲಿ ಎಷ್ಟೆಷ್ಟು ಹಣ ಆಸ್ತಿ ಕೊಟ್ಟಿದ್ದಾರೆ ಗೊತ್ತಾ? ರತನ್ ಟಾಟಾ ಅವರ ಒಟ್ಟು ಆಸ್ತಿಯ ಮೌಲ್ಯ ಎಷ್ಟು ಗೊತ್ತಾ? ಕೆಲಸ ಮಾಡುತ್ತಿದ್ದಂತಹ ಸಾಮಾನ್ಯ ವ್ಯಕ್ತಿಗೂ ಆಸ್ತಿಯಲ್ಲಿ ಪಾಲು. ಆ ವ್ಯಕ್ತಿಗಳ ಹೆಸರು ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಸೇವಾ ವರ್ಷಗಳಿಗೆ ಅನುಗುಣವಾಗಿ ಆಸ್ತಿಯಲ್ಲಿ ರತನ್ ಟಾಟಾ ಪಾಲು. 2024 ಅಕ್ಟೋಬರ್ 9ರಂದು ನಿಧನರಾಗಿರುವಂತಹ ರತನ್ ಟಾಟಾ ಅವರು, ಹೌದು, ರತನ್ ಟಾಟಾ ಅವರ ಆಸ್ತಿ ಯಾರ್ಯಾರಿಗೆ ಹೋಗ್ತಾ ಇದೆ ಅಂತ ಗೊತ್ತಾ ನಿಮ್ಗೆ? ರತನ್ ಟಾಟಾ ಎಲ್ರಿಗೂ ಕೂಡ ಅಚ್ಚುಮೆಚ್ಚು ಆಗಿದ್ರು. ಯಾರ್ಯಾರ ಹೆಸರಿನಲ್ಲಿ ಅವರು ಆಸ್ತಿಯನ್ನ ಇಟ್ಟಿದ್ದಾರೆ? ಕೆಲಸ ಮಾಡಿದವರಿಗೆ ಆಸ್ತಿಯಲ್ಲಿ ಭಾಗವನ್ನ ಕೊಟ್ಟಿದ್ದಾರಾ? 2024 ಅಕ್ಟೋಬರ್ 9ರಂದು ನಿಧನರಾಗಿದ್ರು ರತನ್ ಟಾಟಾ ಅವರು. ರತನ್ ಟಾಟಾ ಅವರ ಆಸ್ತಿ ಮೌಲ್ಯ ಎಷ್ಟಾಗಿರಬಹುದು? ರತನ್ ಟಾಟಾ ಅವರ ಒಟ್ಟು ಆಸ್ತಿ ಮೌಲ್ಯ 3800 ಕೋಟಿಗೂ ಹೆಚ್ಚು. ಆಸ್ತಿಯ ಬಹುಪಾಲು ಭಾಗ ಫೌಂಡೇಶನ್ಗಳಿಗೆ ಹೋಗ್ತಾ ಇದೆ. ಎಂಡೋಮೆಂಟ್ ಫೌಂಡೇಶನ್ ರತನ್ ಟಾಟಾ ಎಂಡೋಮೆಂಟ್ ಟ್ರಸ್ಟ್ಗೆ ನೀಡಿರುವಂತಹ ಟಾಟಾ ಮನೆ ಮತ್ತು ಕಚೇರಿ ಸಿಬ್ಬಂದಿಗೆ 3 ಕೋಟಿಗೂ ಹೆಚ್ಚಿನ ಆಸ್ತಿ. ದೀರ್ಘಕಾಲದ ಅಡುಗೆ ಭಟ್ಟ ರಾಜನ್ ಶಾ ಅವರ ಸಾಲ ಮನ್ನಾ ಜೊತೆಗೆ 1 ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿ. ಬಟ್ಲರ್ ಸುಬ್ಬಯ್ಯ ಅವರ 36 ಲಕ್ಷ ಸಾಲ ಮನ್ನಾ ಸೇರಿದಂತೆ 66 ಲಕ್ಷ ರೂಪಾಯಿ ಪಡೆದಂತಹ ಬಟ್ಲರ್. ದೀರ್ಘಕಾಲದ ಕಾರ್ಯದರ್ಶಿ ದಿಲ್ಹಾಜ್ 10 ಲಕ್ಷ. ತಮ್ಮ ಜೊತೆ 7 ವರ್ಷಕ್ಕಿಂತ ಹೆಚ್ಚು ಕಾಲ ಜೊತೆಗಿದ್ದವರಿಗೆ 15 ಲಕ್ಷ. ಪಾರ್ಟ್ ಟೈಮ್ ಸಹಾಯಕರು, ಕಾರ್ ಕ್ಲೀನರ್ಗಳಿಗೆ ತಲಾ 1 ಲಕ್ಷ. ಕಾರ್ಯನಿರ್ವಾಹಕ ಸಹಾಯಕರಾಗಿದ್ದ ಶಾಂತನು ಅವರ 1 ಕೋಟಿ ರೂಪಾಯಿ ಸಾಲ ಕೂಡ ಬ್ರೂಕ್ ಬ್ರದರ್ ಶರ್ಟ್ಸ್ ಧರಿಸ್ತಾ ಇದ್ದಂತಹ ರತನ್ ಟಾಟಾ ಬಟ್ಟೆಗಳನ್ನ NGOಗಳಿಗೆ ದಾನ ಮಾಡಲು ನಿರ್ದೇಶಿಸಿದ್ದಂತಹ ಟಾಟಾ ಅವರು ನೀಡಿದ ಸಾಲವನ್ನ ಯಾರಿಂದಲೂ ಕೂಡ ವಸೂಲಿ ಮಾಡದಂತೆ ವಿಲ್ ಕೂಡ ಬರೆದಿಟ್ಟಿದ್ದಾರೆ. ಸಾಲವನ್ನ ಉಡುಗೊರೆ ಎಂದು ಪರಿಗಣಿಸಬೇಕೆಂದು ನಿರ್ದೇಶನ. 2022 ಫೆಬ್ರವರಿ 23ರಂದು ವಿಲ್ ಮಾಡಿಸಿಟ್ಟಿದ್ದಂತಹ ರತನ್ ಟಾಟಾ ಅವರು ತಮ್ಮ ಸಾಕು ಪ್ರಾಣಿ ಟಿಟೋಗೆ 12 ಲಕ್ಷ ರೂಪಾಯಿ ಮೀಸಲಿಟ್ಟಿದ್ದಾರೆ. ತಮ್ಮ ಅಡುಗೆ ಭಟ್ಟ ರಾಜನ್ ಶಾಗೆ ಟಿಟೋ ಆರೈಕೆ ಜವಾಬ್ದಾರಿ. ಪ್ರತಿ 3 ತಿಂಗಳಿಗೆ 30,000 ರೂಪಾಯಿ ನೀಡುವಂತೆ ನಿರ್ದೇಶನ.